ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ವಿಶೇಷ ಅತಿಥಿ ಖ್ಯಾತ ನಿರ್ದೇಶಕರು ಮತ್ತು ಖ್ಯಾತ ಬರಹಗಾರರು ಆಗಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲಿಗೆ ನಿಮ್ಮ ನಾಗತಿಹಳ್ಳಿ ಊರ ಬಗ್ಗೆ ಕೇಳಬೇಕು ಅಂತ ನನಗೆ ಆಸೆ. ಅದು ಎಲ್ಲ ಹಳ್ಳಿಗಳ ಹಾಗೆ ಕರ್ನಾಟಕದ ಒಂದು ಹಳ್ಳಿ. ನಾನು ಅಲ್ಲಿ ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ನನಗೆ ವಿಶೇಷವಾದ ಪ್ರೀತಿ ಅಷ್ಟೇ. ಎಲ್ಲರಿಗೂ ಒಂದು ಹಳ್ಳಿ ಇರುತ್ತೆ, ಅನೇಕರಿಗಿರುತ್ತೆ, ಎಲ್ರಿಗೂ ಇಲ್ದಿದ್ರು. ಸೊ ಅದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಒಂದು ಹಳ್ಳಿ. ನಮ್ಮ ಹಳ್ಳಿಯ ವಿಶೇಷ ಅಂದರೆ ನಮ್ಮ ಹಳ್ಳಿಯಲ್ಲಿ ಅಕ್ಷರ ಸಂಸ್ಕೃತಿ ಬಹಳ ಬೇಗ ಬಂತು. ಒಂದು ಶತಮಾನದ ಹಿಂದೆಯೇ ನಮ್ಮ ಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ಅಕ್ಷರಸ್ಥರ ಸಂಖ್ಯೆ ಪ್ರಾರಂಭ ಆಯಿತು. ಅದಕ್ಕೆ ಕಾರಣ ಬ್ರಿಟಿಷ್ ಅವಧಿಯಲ್ಲೇ ಶುರುವಾದಂಥ ಒಂದು ಪ್ರಾಥಮಿಕ ಶಾಲೆ. ಹೆಚ್ಚು ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ತಂದೆನೂ ಸೇರಿದ ಹಾಗೆ. ಹಾಗಾಗಿ ನಮ್ಮ ಹಳ್ಳಿಯಲ್ಲಿ ಬಹಳ ದೊಡ್ಡ ಶ್ರೀಮಂತರಿಲ್ದಿದ್ದರೂ ಅಕ್ಷರ ಶ್ರೀಮಂತರು ಬಹಳ ಬೇಗ ಹುಟ್ಟಿದರು. ನಮ್ಮ ಹಳ್ಳಿಯಲ್ಲಿ ಎಚ್ ಎಲ್ ನಾಗೇಗೌಡರು ಓದಿದ್ದು ನಮ್ಮ ಶಾಲೆಯಲ್ಲಿ, ದೊಡ್ಡ ಮನೆ ಕಾದಂಬರಿಯ ಕರ್ತರು ಅವರೆಲ್ಲ. ಹೀಗಾಗಿ ಹೆದ್ದಾರಿ ಒಂದು ಕಡೆ, ಹೆದ್ದಾರಿ ಪಕ್ಕದಲ್ಲಿ ನಾಗರಿಕತೆಯ ಒಂದು ಅಬ್ಬರ, ಶಾಲೆ ಅವೆಲ್ಲ ಇದ್ದುದರಿಂದ ನಮ್ಮೂರು ಬೇಗ ಪಶ್ಚಿಮಕ್ಕೆ, ವಿಜ್ಞಾನಕ್ಕೆ, ಎಲ್ಲದಕ್ಕೂ ತೆರೆದುಕೊಳ್ತಾ ಹೋಯಿತು. ಹತ್ತ ಕಡೆಗೆ ಮಂಗಳೂರು, ಇತ್ತ ಕಡೆಗೆ ಬೆಂಗಳೂರು, ಕರಾವಳಿ ಮತ್ತು ಬೆಂಗಳೂರಿನ ನಡುವಿನ ಪುಟ್ಟ ಊರು. ಅಲ್ಲಿ ನೀವನ್ನಂಗೆ ಅಲ್ಲಿ ಅಕ್ಷರಸ್ಥರು ತುಂಬಾ ಇರೋದ್ರಿಂದ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಅಲ್ಲಿ ಬೆಂಬಲನೂ ಇರುತ್ತೆ. ಖಂಡಿತವಾಗಿ ನಾನು ಏನಲ್ಲಿ ಊರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ನಾನು ಒಬ್ಬನಿಂದ ಆಗ್ತಿರೋದಲ್ಲ. ಅಲ್ಲಿ ಬಹಳ ಒಂದು ಉತ್ಸಾಹಿಗಳಾದಂಥ ಒಂದು ಯುವಕರ ಗುಂಪು ಮತ್ತು ಯುವತಿಯರ ಗುಂಪು ಎರಡು, ಒಂದು ಯುವಕ ಸಂಘ ಮತ್ತು ಯುವತಿ ಮಂಡಲ, ಅಭಿವ್ಯಕ್ತಿ ಯುವತಿ ಮಂಡಲ ಮತ್ತು ಯುವಕ ಸಂಘ ಎರಡನ್ನೂ ಮಾಡಿಕೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮಹಿಳೆಯರೇ ನಿರ್ವಹಿಸ್ಕೊಂಡು ಹೋಗೋ ಥರದ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಯುವಕ ಮಂಡಲದ ಅನೇಕ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರ್ತೀವಿ. ಸಂಸ್ಕೃತಿ ಹಬ್ಬ ಮಾಡ್ತೀವಿ ಪ್ರತಿ ವರ್ಷ, ಒಂದು ಒಳ್ಳೆಯ ಗ್ರಂಥಾಲಯ ಮಾಡಿದ್ದೀವಿ, ರಂಗಮಂದಿರ ಮಾಡಿದ್ದೀವಿ. ಸೊ ಇವೆಲ್ಲ ಸಾಂಕೇತಿಕ, ಅಂದರೆ ಹಳ್ಳಿಗಳಲ್ಲಿ ಹಿಂಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಇದರಿಂದ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಚಲನಚಿತ್ರದ ಒತ್ತಡದ ನಡುವೆಯೂ ಒಂದಷ್ಟು ಕೆಲಸಗಳನ್ನು ಹಳ್ಳಿಯಲ್ಲಿ ಅಲ್ಲಿ ಅನೇಕ ವರ್ಕ್ಶಾಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ ಮಾಡ್ತೀವಿ, ಮಕ್ಕಳಿಗೆ ವರ್ಕ್ಶಾಪ್ಸು, ಥಿಯೇಟರ್ ವರ್ಕ್ಶಾಪ್ಸು, ಹಳ್ಳಿ ಹೆಣ್ಮಕ್ಳಿಗೆ. ಅನೇಕ ಜನ ಅರೆವಿದ್ಯಾವಂತರು, ಅವಿದ್ಯಾವಂತರು, ಅನಕ್ಷರಸ್ಥರೆಲ್ಲ ಇದ್ದಾರೆ. ಅವರೆಲ್ಲನೂ ಕಟ್ಟಿಕೊಂಡು ಒಂದು ಸಣ್ಣ ತಂಡ, ಒಂದು 50-60 ಜನ ನಾವು, ಎಲ್ಲ ಸಂಘಟನೆಯ ವ್ಯಾಪ್ತಿಗೆ ಬರುವಂಥವ್ರು. ಅಷ್ಟು ಜನ ಸೇರಿ ನಾವು ಹಳ್ಳಿಯಲ್ಲಿ ಒಂದು ಚಿಕ್ಕ ಬದಲಾವಣೆ ತರಲಿಕ್ಕೆ ಸಾಧ್ಯವೇ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಸರ್, ನಿಮ್ಮ ಪ್ಯಾರಿಸ್ ಪ್ರಣಯ ಇಂಥ ಚಿತ್ರಗಳು ನೋಡಿದಾಗ ತುಂಬ ಫಾರಿನ್ ಲೊಕೇಶನ್ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳನ್ನ ನೀವು ನೋಡ್ತಾ ಹೋಗ್ತೀರಾ, ನಿಮ್ಮ ಸಿನಿಮಾಗಳಲ್ಲಿ ತೋರಿಸ್ತಾ ಹೋಗ್ತೀರಾ. ಸೊ ನಿಮ್ಮ ಪ್ರವಾಸ ತುಂಬ ಇಷ್ಟ ಅಂದ್ಕೊತೀನಿ. ಈಗಾಗಲೇ ನಾನು ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೇಳಿದ್ದೇನೆ ಮತ್ತು ಬರೆದಿದ್ದೇನೆ. ಪ್ರವಾಸ ಅನ್ನೋದು ಅದು ಕೂಡ ಬಹುಶಃ ನನಗೆ ನಮ್ಮ ಹಳ್ಳಿಯಿಂದಲೇ ಬಂದಿರ್ಬೋದೇನೋ ಅನಿಸುತ್ತೆ. ಯಾಕಂತಂದರೆ ನಮ್ಮ ಹಳ್ಳಿಯಲ್ಲಿ 2ನೇ ವಿಶ್ವಯುದ್ಧದಲ್ಲಿ ಜರ್ಮನಿಗೆ ಹೋದ ಸೈನಿಕರಿದ್ದರು ಅಂತ ಕೆಲವು ಮನೆಗಳಿದ್ದಾವೆ. ಬಹುಶಃ ಅಲ್ಲಿಂದ ಸ್ವಲ್ಪ ನನಗೆ ಬಂದಿರಬೇಕು. ಸೊ ನನಗೆ ಪ್ರವಾಸ ಅನ್ನೋದು ನಾನು ಅಂದ್ಕೊಂಡಿರೋದು ಅದೊಂದು ಮೌಲ್ಯ ಅಂತ, ಇಟ್ಸ್ ವ್ಯಾಲ್ಯೂ ಆಫ್ ಲೈಫ್ ಅಂತ. ಸೊ ಹಾಗಾಗಿ ಇದುವರೆಗೆ ನಂದು ಒಂದು 34 ದೇಶಗಳು ಪರ್ಯಟನ ಆಗಿದೆ. ಆದರೂ ಭೂಮಿ ಎಷ್ಟು ದೊಡ್ಡದು ಅಂದರೆ ಇನ್ನೂ ಹಲವಾರು ದೇಶಗಳಿದ್ದಾವೆ. ಸಣ್ಣ ಪುಟ್ಟ ದೇಶಗಳೆಲ್ಲ ನೋಡಿದಾಗ ಇನ್ನೂ ಕೆಲವು ಭೂಖಂಡಗಳಿಗೆ ಹೋಗಬೇಕಂತ ಅಂದ್ಕೊಂಡಿದ್ದೇನೆ. ಸರ್, ಇಲ್ಲೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಿರಲ್ಲ, ಏನು ತರ್ತೀರಾ ಅಲ್ಲಿಂದ ನೆನಪಿಗೆ ಅಂತ? ಸಾಧಾರಣವಾಗಿ ನಾನು ತರೋದು ಆ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಪುಸ್ತಕ, DVD, ಮತ್ತು ಆ ದೇಶವನ್ನು ಹೇಳುವಂಥ ಚಲನಚಿತ್ರಗಳು, ಅಲ್ಲಿಯ ಸಂಗೀತವನ್ನು, ವಿಶೇಷವಾಗಿ ಜನಪದ ಅಥವಾ ಕ್ಲಾಸಿಕ್ ಮ್ಯೂಸಿಕ್ಸ್ ಏನಾದರೂ ಸಂಬಂಧಪಟ್ಟಂಥ ಪ್ರತಿನಿಧಿಸುವಂಥದ್ದು. ಈಗ ಮೊನ್ನೆ ಅಲಾಸ್ಕಕ್ಕೆ ಹೋಗಿದ್ದೆ. ಅಲಾಸ್ಕವನ್ನು ಪ್ರತಿನಿಧಿಸುವಂಥ ಪುಸ್ತಕಗಳು, ಅಲಾಸ್ಕವನ್ನು ಪ್ರತಿನಿಧಿಸುವಂಥ ಮ್ಯೂಸಿಕ್ಕು ಅಂಥದ್ದು ತರ್ತೀನಿ. ಮತ್ತು ಆಮೇಲೆ ಅದನ್ನ ಪ್ರವಾಸ ಕಥನ ಸಹಿತ ಬರೀತೀರಾ? ಹೌದು, ಯಾಕಂದರೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಕೆಲವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಆದರೆ ಎಲ್ಲವನ್ನೂ ದೃಶ್ಯ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ದೃಶ್ಯ ಮಾಧ್ಯಮಕ್ಕೂ ಒಂದು ಮಿತಿ ಇರುತ್ತೆ. ನಾನೇನೋ ಒಂದು ಸಾಕ್ಷ್ಯಚಿತ್ರ ಮಾಡುವವನಲ್ಲ, ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡೋನಾದರೆ ಹೋದ ಕಡೆ ಎಲ್ಲ ಮಾಡ್ಕೊಂಬರ್ಬೋದು. ಕೆಲವು ನಮ್ಮ ಫಿಕ್ಷನ್ಗೆ, ನಮ್ಮ ಕ್ರಿಯೇಟಿವ್ ಪ್ರೋಸೆಸ್ಗೆ ಹೊಂದಿಕೆ ಆಗದೆ ಇದ್ದಾಗ ಅದನ್ನು ನಮ್ಮ ಪುಸ್ತಕದಲ್ಲಿ ನಾವು ಪಾರದರ್ಶಕವಾಗಿ, ಪೂರ್ವಾಗ್ರಹವಿಲ್ಲದೆ ಸೆರೆ ಹಿಡಿಬೇಕು. ಸೊ ಹಾಗಾಗಿ ನಾನು ಪುಸ್ತಕವನ್ನು ಪ್ರಧಾನವಾಗಿ ಇಟ್ಕೊಂಡಿರ್ತೇನೆ. ನಾನು ಓದೋ ದೇಶಗಳ ಬಗ್ಗೆ ಬಹುತೇಕ ಒಂದಲ್ಲ ಒಂದು ರೀತಿಯ ಲೇಖನ ಮಾಲೆಯಲ್ಲೋ ಪ್ರವಾಸ ಕಥನದಲ್ಲೋ ಅದನ್ನು ಕಾಣಿಸಿರ್ತೇನೆ. ಸರ್, ಸಂಗೀತದ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ? ಬಹುವಿಧ ಆಸಕ್ತಿಗಳಲ್ಲಿ ಸಂಗೀತವೂ ಒಂದು. ಚಿತ್ರ ಬರೆಯೋಕ್ಕೆ ಹೋಗಿದ್ದೆ, ನಾಮಫಲಕಗಳನ್ನು ಬರೀತಿದ್ದೆ, ಮ್ಯೂಸಿಕ್ ಕಲೀಲಿಕ್ಕೆ ಹೋಗಿದ್ದೆ, ರಂಗನಟನಾಗಲಿಕ್ಕೆ ರಂಗಭೂಮಿಯಿಂದ ಹೊರಡೋಗಿದ್ದೆ. ಹೀಗೆ ಏನೇನೋ ದಶಾವತಾರಗಳು. ಸಂಗೀತ ಆಸಕ್ತಿಯ ವಿಷಯ ಆಗಿತ್ತು.
ಬಹಳ ಇಷ್ಟವಾದದ್ದು ನನಗೆ ಕೇಳೋದು ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಅವುಗಳನ್ನು ಭಾರತೀಯ ಸಂಗೀತ ಪದ್ಧತಿ ಮತ್ತು ಪಾಶ್ಚಾತ್ಯ ಸಂಗೀತ ಪದ್ಧತಿಗಳಿರ್ತಕ್ಕಂಥ ವ್ಯತ್ಯಾಸ ಏನು, ಹೇಗೆ ನಮ್ಮ ದೇಶದ ನಮ್ಮ ಶಾಸ್ತ್ರೀಯ ರಾಗಗಳಿಗೂ ವಿದೇಶಿ ಶಾಸ್ತ್ರೀಯ ರಾಗಗಳಿಗೂ ಸಾದೃಶ್ಯ ಇದೆ, ಹೋಲಿಕೆ ಇದೆ ಅಂತ ನನ್ನ ಕೆಲವು ಗೆಳೆಯರು ಅದರ ಗಮನ ಸೆಳೆದ್ರು. ನನಗೆ ಆಶ್ಚರ್ಯ ಆಗೋಯಿತು. ಇಲ್ಲಿಯ ಶಂಕರಾಭರಣಂಗೆ ಅಲ್ಲಿ ಸಂವಾದಿಯಾಗಿ ಅಯೋಡಿಯನ್ ಮೋಡ್ ಅಂತಿದೆ, ಇಲ್ಲಿ ತೋಡಿ ರಾಗಕ್ಕೆ ಅಲ್ಲಿ ಫ್ರಿಜಿಯನ್ ಮೋಡ್ ಅಂತ ಹೇಳ್ತಾರೆ. ಅದೇ ಥರದ ಸ್ವರ ಸಂಚಾರ ಇರತಕ್ಕಂಥದ್ದು. ಹೀಗೆ ಒಂದೇ ಕಾಲಘಟ್ಟದಲ್ಲಿ ಸಂಗೀತ ಎರಡು ಕಡೆ ಹುಟ್ಟಿದೆ, ಎರಡು ದೇಶದಲ್ಲಿ, ಎರಡು ಖಂಡಾಂತರಗಳಲ್ಲಿ. ಆದರೆ ಒಬ್ರಿಗೊಬ್ರು ಭೇಟಿಯಾಗಿಲ್ಲ. ಅವರು ಅಲ್ಲಿ ಮೊಜಾರ್ಟು ಬಿಥೋವನ್ನು ಇವರು ಅಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಕನಕದಾಸರು ಪುರಂದರದಾಸರು ಈ ಪರಂಪರೆ ಬಂದಿದೆ. ಒಟ್ಟಲ್ಲಿ ಸಂಗೀತ ಅನ್ನುವುದು ಎಲ್ಲ ದೇಶಗಳಲ್ಲೂ ತನ್ನದೇ ಆದ ರೀತಿಯಲ್ಲಿ ಅಭಿವ್ಯಕ್ತಿಯನ್ನು ಪಡ್ಕೊಂಡು ಬಂದಿದೆ. ಇವೆಲ್ಲವನ್ನೂ ಒಂದು ಸಿನಿಮಾದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಿದ್ರೂ ಮೊದಲು ನಾನು ಅದನ್ನು ಗ್ರಹಿಸಬೇಕು, ನಾನು ಅರ್ಥ ಮಾಡ್ಕೋಬೇಕು, ನನ್ನ ಒಳಗೆ ಹೋಗಬೇಕದು, ನನಗದು ಅರ್ಥ ಆಗಬೇಕು, ನಾನು ಅದನ್ನು ಆನಂದಿಸಬೇಕು. ಅದನ್ನು ನಾನು ಥ್ರೂ ಮೈ ಬುಕ್ಸ್ ಆರ್ ಥ್ರೂ ಮೈ ಫಿಲ್ಮ್ಸ್ ನನಗೆ ಸಾಧ್ಯ ಆದ ರೀತಿಯಲ್ಲಿ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಮೊದಲು ನಾನು ಅದನ್ನು ಆನಂದಿಸಬೇಕು. ಹಾಗಾಗಿ ನಾನು ಯಾವ ದೇಶಕ್ಕೆ ಹೋದರೂ ಆ ದೇಶದ ಸಮಗ್ರವಾಗಿ ಎಲ್ಲವನ್ನು ಗುರುತಿಸೋದಕ್ಕೆ, ಗ್ರಹಿಸೋದಕ್ಕೆ, ಆನಂದಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ.